ಸರ್ಕಾರ ಬಡವರಿಗೆ ಪಡಿತರ ಕೊಟ್ಟು ತಾನೇನೋ ಮಹಾನ್ ಉಪಕಾರ ಮಾಡೋ ರೀತಿಯಲ್ಲಿ ವರ್ತಿಸುತ್ತೆ. ಆದರೆ ನಿಮಗೆ ನೆನಪಿರಲಿ, ಆ ಯೋಜನೆಯನ್ನು ಕೊಡ್ತಿರೋದು ನಿಮ್ಮ ತೆರಿಗೆ ಹಣದಿಂದ. ಈ ನ್ಯಾಯಬೆಲೆ ಅಂಗಡಿಯವರು ಕೂಡ ಅಕ್ಕಿ, ಸಕ್ಕರೆ, ಸೀಮೆಎಣ್ಣೆನ ಏನೋ ಭಿಕ್ಷೆ ಕೊಡೋ ರೀತಿಯಲ್ಲಿ ಕೊಡ್ತಿದ್ದಾರೆ. ಪರಿಪರಿಯಾಗಿ ಜನರನ್ನ ಶೋಷಿಸ್ತಿದ್ದಾರೆ. ನಮ್ಮ ಪಡಿತರ ವ್ಯವಸ್ಥೆಯಿಂದ ನಮ್ಮ ಜನ ಯಾವ ರೀತಿ ಕಂಗಾಲಾಗಿದ್ದಾರೆ ಅನ್ನೋದನ್ನ ಒಮ್ಮೆ ನೋಡಿ. 1 kg ಅಕ್ಕಿಗೆ 1 ರೂಪಾಯಿನಂತೆ. 1 ರೂಪಾಯಿಗೆ 1 kg ಅಕ್ಕಿ. ಒಂದು ಕುಟುಂಬಕ್ಕೆ ಅಂದ್ರೆ ಒಂದು BPL ಕಾರ್ಡ್ಗೆ 30 kg ಅಕ್ಕಿ ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದ. ಕರೆಕ್ಟ್ ಆಗಿ ಕೇಳಿದ್ರ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ ಮಾತುಗಳನ್ನ? ಹೌದು, ಮುಖ್ಯಮಂತ್ರಿಗಳೇನೋ ಬಡವರಿಗೆ 1 ರೂಪಾಯಿ ಅಕ್ಕಿ ಕೊಡಲು ಸಿದ್ಧರಾಗಿದ್ದಾರೆ. ನಾನಿವತ್ತು ತೀರ್ಮಾನ ಮಾಡಿದ್ದೇನೆ, ಅದು ಜೂನ್ ತಿಂಗಳಿಂದ ಜಾರಿಗೆ ಬರುತ್ತದೆ. ಆದ್ರೆ ಸರ್ಕಾರ ಬಡವರಿಗೆ 1 ರೂಪಾಯಿಗಾದ್ರೂ ಅಕ್ಕಿ ಕೊಡ್ಲಿ ಅಥವಾ ಫ್ರೀಯಾಗೆ ಅಕ್ಕಿ ಕೊಡ್ಲಿ, ಅದು ನಿಜವಾದ ಬಡವರಿಗೆ ಮುಟ್ಟೋದಿಲ್ಲ. ಬಡವರ ಹಸಿವು ತಣಿಯೋದೂ ಇಲ್ಲ ಅಂತ ಅನೇಕರು ದಾಖಲೆ ಸಮೇತ ನಮಗೆ ದೂರು ಕೊಟ್ರು. ಈ ದೂರಿನ ಸತ್ಯಾಸತ್ಯತೆ ತಿಳಿಯಲು ಹೊರಟಿತು ಕವರ್ ಸ್ಟೋರಿ ತಂಡ. ನಾವು ನಾನಾ ಜಿಲ್ಲೆಗಳ ಬಡವರ ಗಲ್ಲಿಗಳಿಗೆ ಭೇಟಿ ಕೊಟ್ಟುವೆ. ಅವರಲ್ಲಿ ಪಡಿತರ ವ್ಯವಸ್ಥೆಯ ಬಗ್ಗೆ ವಿಚಾರಿಸಿದ್ವಿ. ಆಗ 95% ಮಂದಿ ಕೊಟ್ಟ ಉತ್ತರ ಇಲ್ಲಿದೆ ನೋಡಿ. ತೂಕದಲ್ಲೇ ಮೋಸ. 1 kg ಸಕ್ಕರೆ ಕೊಡ್ಬೇಕಲ್ಲ, ಅದ್ರಾಗ 100 ಗ್ರಾಮ್ ಕಡಿಮೆ ಕೊಡ್ತಾರೆ. ಅದು ಯಾಕಂತ ಗೊತ್ತಿಲ್ಲ. ಕೇಳಾರೆ ಅವರು, ಮತ್ತೆ ಕೇಳಲ್ಲ. ಒಬ್ರು ಯಾರು ಕೇಳಿದ್ರೆ ಇದು ಸಮಸ್ಯೆ ಬಗೆಹರಿತೈತೆ. ಎಲ್ಲರೂ ಕೇಳಿದ್ರೆ ತಾನೆ. ಡಬ್ಬದಾಗೆ ಫುಲ್ ಡಬ್ಬ ಹಾಕಿದ್ರೆ 1 kg ಬರುತ್ತೆ. ಅದನ್ನ ಡಬ್ಬ ತಗೊಂಡು ಹಿಂಗೆ ಇದು ಮಾಡಿದ್ರೆ, ಫೋಲ್ಡ್ ಮಾಡಿದ್ರೆ ಅದ್ರಾಗ ಅರ್ಧನೇ ಬರೋದು. ಸೀಮೆಣ್ಣೆ 6 ಲೀಟರ್ ಅಂದ್ರೆ ಬರೀ 5 ಲೀಟ್ರು. ಇವಾಗ ಈ ತಿಂಗಳು 5 ಲೀಟರ್ ಕೊಟ್ಟರೆ ಬರೀ 4 ಲೀಟರ್ ಬಂದೈತೆ. 4 ಲೀಟರ್ ಒಂದ್ಸಲ ಬಂದೈತೆ. ಅಕ್ಕಿ ಕೊಡ್ತಾನೆ 25 kg ಬರ್ತೈತೆ. 6 kg ಗೋಧಿ ಕೊಡ್ತಾನೆ 5 kg ಬರ್ತೈತೆ. 1 kg ಸಕ್ಕರೆ ಕೊಡ್ತಾನೆ 100 ರೂಪಾಯಿ 100 ಗ್ರಾಮ್ ಬರ್ತೈತೆ. ಸಕ್ಕರೆ ಡಬ್ಬ ಇಷ್ಟು ಇಟ್ಕೊಂಡಿದ್ದಾರೆ, ಅದು ಬಾಯಿ ಹೊಡಿತಾರೆ. ಹಿಂಗೆ ಬಾಯಿ ಹೊಡೆದು ಅದುಮ್ತಾರೆ. ಅದು ಮಿದ್ರೆ ಅಲ್ಲಿಗೆ ಸಕ್ಕರೆ ಒಂದು 150 ಗ್ರಾಮ್ 100 ಗ್ರಾಮ್ ಕಮ್ಮಿ ಬರುತ್ತೆ. ಹೆಣ್ಮಕ್ಳು ಪಾಪ ತೂಕ ಮಾಡಲ್ಲ, ತಗೊಂಬಂದು ಸುಮ್ಮನೆ ಮನೆಗೆ ಇಟ್ಕೊಂತಾರೆ. ಸಿಕ್ಕಿದ್ದೆ ಸಾಕು ಅಂತ ಏನು ಮಾಡ್ತಾರೆ? ಮತ್ತೆ ಸೀಮೆಣ್ಣೆ ಅಂದರೆ ಅರ್ಧ ಲೀಟ್ರ್ ಕಮ್ಮಿ ಬಂದೇ ಬರುತ್ತೆ. ಅರ್ಧ ಲೀಟ್ರ್ ಕಮ್ಮಿ ಬರುತ್ತೆ. 5 ಲೀಟ್ರ್ ಕೊಡ್ತಾರೆ, ಅರ್ಧ ಲೀಟ್ರ್ ಕಮ್ಮಿ ಕೊಡ್ತಾರೆ ಮೇಡಮ್. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಈ ಥರ ಕೇಳಿದ್ರ ಆಹಾರ ಸಚಿವರೇ, ಆಹಾರ ಕೊಡುವಾಗ ತೂಕದಲ್ಲೇ ಮೋಸ ಮಾಡ್ತಾರೆ. ಅದು ಕಡು ಬಡವರಿಗೆ ಕೊಡೋ ಪಡಿತರದಲ್ಲಿ. ಒಂದೊಂದು ರೇಷನ್ ಕಾರ್ಡ್ನಲ್ಲಿ 1 kg ಕಡಿಮೆ ಕೊಟ್ಟರು ಅಂಗಡಿಯವನಿಗೆ ಎಷ್ಟು ಲಾಭ ಆಗತ್ತೆ ಲೆಕ್ಕ ಹಾಕಿ. ಇನ್ನು ಬೆಲೆಯ ಕತೆ ಕೇಳಲೇಬೇಡಿ. ಬೆಲೆಯಲ್ಲೂ ಮೋಸ. ಪ್ರಶ್ನೆ, ಬೋರ್ಡ್ ಯಾಕೆ 3 ರೂಪಾಯಿ ಹಾಕಿ 3.5 ಯಾಕೆ ತೊಗೊತೀರ? ಹಂಗೆ ಇಲ್ಲ, ಅದು ಟ್ರಾನ್ಸ್ಪೋರ್ಟ್ ಎಲ್ಲ ಹಿಂಗೆ ಖರ್ಚು ಬರುತ್ತೆ. ಖರ್ಚು ಬಂದರೆ ಬೋರ್ಡ್ ಹಾಕ್ಬಿಡ್ಬೇಕು. 1000 ಜನಕ್ಕೆ ತಗೊಳೋದು, ಎಲ್ಲರಿಗೂ ಅನುಕೂಲ ಆಗಬೇಕು. 3 ರೂಪಾಯಿ ಯಾಕೆ 3 ರೂಪಾಯಿನೇ ತೊಗೊಳ್ರಿ, 3.5 ತೊಗೊಬೇಡ್ರಿ ಅಂತ ಮೊನ್ನೆ ಗಲಾಟೆ ಆಯ್ತು. ಇಲ್ಲ, ಹಂಗೆ ತಗೊಳಂಗಿಲ್ಲ, ನಾವು ರೂಲ್ಸೇ ನಾವು ಮಾಡಿರೋದು. ನೀವು ರೂಲ್ಸ್ ಮಾಡಿದರೆ ಬೋರ್ಡ್ ಹಾಕಬೇಕು. ಅಕ್ಕಿ 28 kg ಕೊಡ್ತಾನೆ ನಮಗೆ. ಅದುಗೆ 150 ರೂಪಾಯಿ ತಗೊಂತಾನೆ. 150 ರೂಪಾಯಿ ತಗೊಂತಾನೆ. ಏನಾನ ಅದು ಬೇಡಪ್ಪ, ನಮ್ಗೆ ಎಣ್ಣೆ ಬೇಡ, ದುಡ್ಡಿಲ್ಲ ಅಂದರೆ ಕಾಲಟ್ ತೊಗೊಂಡೋಗ್ರಿ, ನಾವು ಯಾರಿಗೆ ಕೊಡಬೇಕು ಅಂತ ಕೇಳ್ತಾನೆ. ಸೀಮೆಣ್ಣೆ 16 ರೂಪಾಯಿ ತಗೊಂತಾರೆ. 1 ಲೀಟ್ರಿಗೆ 16 ರೂಪಾಯಿ ತಗೊಂತಾರೆ. ಈ ರೀತಿಯೂ ಬಡವರನ್ನ ಲೂಟಿ ಹೊಡೆಯೋದ? ನ್ಯಾಯಬೆಲೆ ಅಂಗಡಿಯಲ್ಲಿ 1 ಪೈಸೆ ಹೆಚ್ಚು ತೆಗೆದುಕೊಂಡ್ರು ಅದು ಅಪರಾಧ. ಆದ್ರೂ ಇಲ್ಲಿ ಹಗಲು ದರೋಡೆ ನಡೆಯುತ್ತಿದೆ. ಜನಗಳನ್ನ ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಅದು ಇಲ್ಲಿ ಇವರಿಗೆ ಈ ಸರ್ಕಾರ ಈ ನಡೆದ ಈ ಖಾಸಗಿ ಸೊಸೈಟಿ, ಆಹಾರ ಒಂದು ನಿಗಮದ ಸೊಸೈಟಿ ಮತ್ತು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಇವರೆಲ್ಲರೂ ಸೇರಿ ಈ ಬಡವರ ಹಣ ದೋಚಕ್ಕೆ ಇವ್ರನ್ನ ಎಷ್ಟು ನಾಚಿಕೆ ಆಗುತ್ತೋ ಇಲ್ಲ ಗೊತ್ತಾಗಲ್ಲ. ಪ್ರತಿಯೊಂದು ಕಾರ್ಡ್ಗೂ ರೇಷನ್ ಕಡಿಮೆ ಕೊಡ್ತಾರೆ, ಕ್ವಾಂಟಿಟಿ ಕಡಿಮೆ ಕೊಡ್ತಾರೆ, ಆಮೇಲೆ ಮತ್ತು ಹಣನೂ ಜಾಸ್ತಿ ಇಸ್ಕೊತಾರೆ. ಇದರಾಗೆಲ್ಲ ಇವ್ರು ಸಾಕಷ್ಟು ಜನ ಶ್ರೀಮಂತರಾಗಿದ್ದಾರೆ, ಕೋಟ್ಯಾಧೀಶರಾದ, ಲಕ್ಷಾಧೀಶರಾದ. ಒಂದು ಕಾರ್ಡ್ ಕನಿಷ್ಠ ಅಂದರೆ 50ರಿಂದ 100 ರೂಪಾಯಿ ಹೆಚ್ಚುವರಿ ಇವರು ವಸೂಲಿ ಮಾಡ್ತಾರೆ. ಇದು ಓಪನ್ ಬ್ಲಾಕ್ ಮಾರ್ಕೆಟ್ನಾಗೂ ಮಾರ್ಕಂತಾರೆ. ಬಿಲ್ ಗೋಲ್ಮಾಲ್. ಇನ್ನು ನ್ಯಾಯಬೆಲೆ ಅಂಗಡಿಯಲ್ಲಿ ಕಾಸು ಕೊಟ್ಟಿದ್ದಕ್ಕೆ ಬಿಲ್ ಅಂತೂ ಬಿಲ್ಕುಲ್ ಕೊಡಲ್ಲ. ಗ್ರಾಹಕ ಕಾಯ್ದೆ ಪ್ರಕಾರ ಬಿಲ್ ಕಡ್ಡಾಯವಾಗಿ ಕೊಡಬೇಕು.
ಆದ್ರೆ ಅನಕ್ಷರಸ್ಥ ಬಡವರನ್ನು ನ್ಯಾಯಬೆಲೆ ಅಂಗಡಿಯವರು ಬಿಲ್ ಕೊಡದೆ ಮೋಸ ಮಾಡ್ತಿದ್ದಾರೆ. ಅಮೌಂಟ್ ತಗೊಂತೀವಿ, ಇದು ನಾವು ಬರ್ಸ್ಕೊಂತೀವಲ್ವ ಅವಾಗ ಕೊಡ್ತಾರೆ. ಆಮೇಲೆ ನಾವು ಅದು ಪಕ್ಕದವ್ರಿಗೆ ಕೊಟ್ಬಿಟ್ಟು ತಗೊಬೇಕು. ಮತ್ತೆ ಕೊಡಲ್ಲ, ವಾಪಸ್ ಹಂಗೆ ಇಸ್ಕೊಂತಾರೆ. ಇಲ್ಲ ಬಿಲ್ ಅದೇ ಬರ್ಕೊಡ್ತಾರಲ್ಲ, ಅದು ಕೊಟ್ಟರೆ ಅವ್ರು ಅಕ್ಕಿ ರೇಷನ್ ಕೊಡ್ತಾರೆ ಮೇಡಮ್. ಇಲ್ಲ ವಾಪಸ್ ಕೊಡಲ್ಲ, ಕಾರ್ಡಿಗೆ ಎಂಟ್ರಿ ಮಾಡ್ಕೊಡ್ತಾರೆ ಅಷ್ಟೇ, ಇಷ್ಟ ಕೊಟ್ಟಿದೀವಿ ಅಂತ. ಅರ್ಧ ಬಿರ್ದ ಅದ್ರಾಗ ಬರ್ತೇನಲ್ಲ ಪುಕ್ಸದಾಗೆ ಅದು ತೆಗ್ದು ನಮಗೆ ಕೊಡ್ತಾನೆ. ನಾವು ತಗೊಂಡಾಗ ತೂಕ ಮಾಡೋಣ ಕೊಡ್ತೀವಿ. ತೂಕ ಮಾಡೋಣ ಅರ್ಧ ಅರಿತಾನೆ ಮೇಲೆ ಹಾಕ್ತಾನೆ ಅವನು, ಅಷ್ಟೇನೆ ಅವನು. ಅಬ್ಬಬ್ಬ, ಇದು ಬಡವರ ಲೂಟಿಯಲ್ಲದೆ ಮತ್ತಿನ್ನೇನು ಮುಖ್ಯಮಂತ್ರಿಗಳೇ. ಸರಿ, ಸರ್ಕಾರ ಬಡವರಿಗೆ ಪಡಿತರ ಆಹಾರ ವಿತರಿಸಲು ನ್ಯಾಯಬೆಲೆ ಅಂಗಡಿ ಅಂತ ತೆರೆದಿದೆ. ಆದ್ರೆ ಅದು ತಿಂಗಳಲ್ಲಿ ತೆರೆದಿರೋದು ಮಾತ್ರ ಬರೀ 1 ರಿಂದ 3 ದಿನ ಮಾತ್ರ. ಈಗ ಒಟ್ಟು 2 ತಿಂಗಳಿಗೆ ಒಂದ್ಸಲ ಆದ್ರೂ ಕೊಡ್ತಾರೆ. 1 ತಿಂಗಳ ಕಂಟಿನ್ಯೂ ಕೊಡೋದೇ ಇಲ್ಲ. 2 ತಿಂಗಳಿಗೆ ಒಂದ್ಸಲ 2 ತಿಂಗಳಿಗೆ ಒಂದ್ಸರಿ ಕೊಡೋದು, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ನೀವು ಒಂದು ಪ್ರತಿ ತಿಂಗಳು ಕೊಡಬೇಕು. ಯಾರನ್ನ ಕೇಳಿ ಮೇಡಮ್, ಸರ್ಕಾರ ಪ್ರತಿ ತಿಂಗಳು ಯಾರನ್ನು ಕೇಳಬೇಕು? ಸುಮ್ಮನೆ ಕೇಳಿದ್ರೆ ಸುಮ್ಮನೆ ದೌರ್ಜನ್ಯ ಮಾಡ್ತಾರೆ. ಅದ್ರಿಗೂ ಹೋದ್ರೆ ಟೈಮಿಂಗ್ ಸರಿಗೆ ಹೋದ್ರೆ ಕೊಡ್ತಾ ಇದ್ರೆ ಒಂದೊಂದು ತಿಂಗಳು ಕೊಡಲ್ಲ. ಇಲ್ಲಮ್ಮ ನೀ ಟೈಮಿಂಗ್ ಸರಿಗೆ ಬರಬೇಕು, ಇದ್ರೆ ನಾವು ಕೊಡಲ್ಲ ಅಂತಾರೆ ಅವರು. ಎಲ್ಲ ಕಡೆ 2 ಹೊತ್ತು ತೆಗಿತಾರೆ ಮೇಡಮ್. ಬೆಳಗ್ಗಿಂದ 10 ಗಂಟೆಯಿಂದ 2 ಗಂಟೆ ತನಕ ಕೊಡ್ತಾರೆ. ಇಲ್ಲಿ 6 ಗಂಟೆಗೆ ತೆಗಿಯೋದು ಬಾಗಲು ಒಂದೇ ಸರಿ, ಸಂಜೆ ಅದು 8 ಗಂಟೆವರೆಗೂ. 28ಕ್ಕೆ ರೇಷನ್ ಕೊಟ್ಟರೆ ಕೊಡ್ತಾನೆ, ಇಲ್ಲ ಅಂದರೆ ಕೊಡೋದಿಲ್ಲ. ಅವ್ರು ನಾವು ರೇಷನ್ ಕೊಟ್ಟಿಲ್ಲ ಅಂದರೆ ನೀನು ಬಂದಿಲ್ಲ, ಮನೆಗೆ ಬಂದು ಕೊಡಬೇಕೇನು ನಿನಗೆ ರೇಷನ್ ಅಂತಾನೆ. ನೋಡಿರಿ ಮೇಡಮ್, 5 ತಿಂಗಳಿಲ್ಲ 10 ತಿಂಗಳು ಇಸಿ ಮೇಡಮ್ ಇಲ್ಲ. ನಾವು ಅನೇಕ ರೇಷನ್ ಅಂಗಡಿಗಳಿಗೆ ಭೇಟಿ ಕೊಟ್ವಿ, ಆದ್ರೆ ಹೆಚ್ಚಿನವು ಮುಚ್ಚಿದ್ವು. ಗ್ರಾಮೀಣ ಭಾಗಗಳಲ್ಲಂತೂ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ನ್ಯಾಯಬೆಲೆ ಅಂಗಡಿ ತೆರೆಯುತ್ತಾರೆ. ನ್ಯಾಯಬೆಲೆ ಅಂಗಡಿಯಲ್ಲಿ ಅನ್ಯಾಯ ಇಷ್ಟಕ್ಕೆ ಮುಗಿಯಲ್ಲ. ನ್ಯಾಯಬೆಲೆ ಅಂಗಡಿಯವರು ಮಾಡೋ ಅನ್ಯಾಯ. ಪಡಿತರ ತೆಗೆದುಕೊಳ್ಳಲು ಬರೋ ಬಡವರಿಗೆ ಸೋಪು, ಎಣ್ಣೆ, ಬೇಳೆ ತೆಗೆದುಕೊಳ್ಳಲೇಬೇಕು ಅಂತ ಅಂಗಡಿಯವರು ಒತ್ತಾಯಿಸಿ ಶೋಷಿಸುತ್ತಿದ್ದಾರೆ. ಒಂದು ಎಣ್ಣೆ ಪ್ಯಾಕೆಟ್ 2 ಸೋಪ್ ಕೊಡ್ತಾನೆ, ಅದು ತಗೊಂಡ್ರೆ ಅಕ್ಕಿ ಗೋಧಿ ಕೊಡೋದು, ಇಲ್ಲಿದ್ರೆ ಇಲ್ಲ ರೇಟ್ ಹೇಳು ಅಂತಾನೆ. ಎಣ್ಣೆ ಸೋಪ್ ತಗೊಂಡ್ರೆ ರೇಷನ್ ಕೊಡೋದು ಅಂತ ಇದು ಮಾಡ್ತಿದ್ದಾರೆ ಅವರು, ಒತ್ತಾಯ ಮಾಡ್ತಿದ್ದಾರೆ. ಎಲ್ಲಿ ಈಗ ಕೆಲವ್ರ ಹತ್ರ ಇರ್ತತೆ, ಕೆಲವ್ರ ಹತ್ರ ಇರಲ್ಲ. ಸೋಪು ಎಣ್ಣೆ ತಗೊಂಡ್ರೆ ರೇಷನ್ ಕೊಡ್ತಾರೆ, ಇಲ್ಲ ಅಂದರೆ ರೇಷನ್ನೇ ಕೊಡಲ್ಲ. ಕಾಸಿಲ್ಲ ಅಂದರೆ ನಾವೇನು ಮಾಡೋಣ, ತಗೊಂಡು ಹೋಗ್ರಿ ಅಂತಾರೆ. ನಮ್ಮದು ಬಡವ್ರ ಹತ್ರ ದುಡ್ಡು ಇದ್ರೆ ಇತ್ತು, ಇಲ್ದಿದ್ರೆ ಇಲ್ಲ ಮೇಡಮ್. ಅದು ತರೋದೇ ಕಷ್ಟ ನಮಗೆ, ಅದು ಜೋಡಿಸ್ಕೊಂಡು ತರೋದೇ ಕಷ್ಟ. ಕಾನೂನು ಪ್ರಕಾರ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ, ಗೋಧಿ, ಸಕ್ಕರೆ, ಸೀಮೆಎಣ್ಣೆ ಬಿಟ್ರೆ ಬೇರೆ ಯಾವ ವಸ್ತುವನ್ನು ಮಾರುವ ಹಾಗಿಲ್ಲ. ಆದರೆ ರಾಜ್ಯದ ಪ್ರತಿ ರೇಷನ್ ಅಂಗಡಿಗಳಲ್ಲಿ ಬೆಂಕಿ ಪೊಟ್ಟಣದಿಂದ ಹಿಡಿದು ಬಟ್ಟೆ, ಛತ್ರಿ ಎಲ್ಲ ಮಾರಾಟ ಮಾಡ್ತಾರೆ. ಆ ಮೂಲಕ ಗ್ರಾಹಕರನ್ನ ಶೋಷಿಸ್ತಾರೆ. ಹೀಗೆ ನಮ್ಮ ಕರ್ನಾಟಕದ ಪಡಿತರ ವ್ಯವಸ್ಥೆ ಕೆಟ್ಟು ಕೆರ ಹಿಡಿದಿದೆ. ಅದು ಬಡವರ ಶೋಷಣೆಯ ಕೇಂದ್ರವಾಗಿದೆ. ಪಡಿತರ ಅಕ್ರಮ ಮಾಫಿಯಾ ರೂಪ ಪಡಿತಿದೆ. ಇದನ್ನ ತಡೆಯಲು ಮೀಸೆ ಹೊತ್ತ ಯಾವೊಬ್ಬ ಆಹಾರ ಸಚಿವನಿಗೂ ಸಾಧ್ಯ ಆಗ್ತಿಲ್ಲ. ಈ ಮಾಫಿಯಾಕ್ಕೆ ಬ್ರೇಕ್ ಹಾಕೋ ಬದಲು ಸಚಿವರೇ ಮಾಫಿಯಾದ ಪಾಲಾಗ್ತಿದ್ದಾರೆ. ಅದು ಹೇಗೆ ಅಂತ ತಿಳಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ.